ಸೊ ಹೇಗೆ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿರ್ತೇನೆ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಇನ್ಫಾರ್ಮೇಶನ್ ನ ತಂದಿದ್ದೀನಿ. ಸೊ ಕೇಳೋದು ನಿಮ್ಮ ಕರ್ತವ್ಯ. ಸೊ ಏನಂತ ಅಂದ್ರೆ ಇಡೀ ಪ್ರಪಂಚದಲ್ಲಿರೋರು ಎಲ್ರು ಕೂಡ ಮಾತಾಡ್ತಾ ಇದ್ದಾರೆ. ಏನಂತ ಅಂದ್ರೆ ಜಪಾನ್ ಅಲ್ಲಿ ಒಂದು ತುಂಬಾ ದೊಡ್ಡ ಅರ್ತ್ ಕ್ವಾಕ್ ಆಗತ್ತೆ. ಅದು ಯಾವಾಗ ಆಗತ್ತೆ ಅಂತ ಅಂದ್ರೆ 30 ವರ್ಷದ ಒಳಗಡೆ ಖಂಡಿತ ಒಂದು ತುಂಬಾ ದೊಡ್ಡ, ಸಾಧಾರಣವಾಗಿರುವ ಅರ್ತ್ ಕ್ವಾಕ್ ಬರೋದಿಲ್ಲ, ತುಂಬಾ ದೊಡ್ಡ ಅರ್ತ್ ಕ್ವಾಕ್ ಬರುತ್ತೆ ಅಂತ ಎಲ್ಲಾ ನ್ಯೂಸ್ ಅಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಅದು ಯಾರು ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಜಪಾನಿನ ಗೌರ್ಮೆಂಟ್ ರಿಸರ್ಚ್ ಮಾಡಿ ಹೇಳ್ತಾ ಇದ್ದಾರೆ. ಅಷ್ಟು ಮಟ್ಟಕ್ಕೆ ತುಂಬಾ ದೊಡ್ಡದಂತಂದ್ರೆ ತುಂಬಾ ದೊಡ್ಡ ಅರ್ತ್ ಕ್ವಾಕ್ ಬರುತ್ತೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಜಪಾನಿನ ಗೌರ್ಮೆಂಟ್ ಹೇಳ್ತಾ ಇದ್ದಾರೆ. ಸೊ ಇಷ್ಟೊಂದು ದೊಡ್ಡ ಅರ್ತ್ ಕ್ವಾಕ್ ಬರುವ ಕಾರಣದಿಂದ ಇವಾಗ ಕಟ್ಟಿರುವ ಮನೆ ಎಲ್ಲದೂ ಕೂಡ ಆಲ್ಮೋಸ್ಟ್ ಸೇಫ್ ಆಗಿ ಕಟ್ಟಿರ್ತಾರೆ. ಯಾಕಂತ ಅಂದ್ರೆ ಜಪಾನ್ ಅಲ್ಲಿ ಸಾಧಾರಣವಾಗಿ ಅರ್ತ್ ಕ್ವಾಕ್ ಬಂದ್ ಹೋಗುವ ಕಾರಣದಿಂದ, ಸೊ ಅರ್ತ್ ಕ್ವಾಕ್ ಇಂದ ನಾವು ಹೇಗೆ ಸೇಫ್ ಆಗಿರಕ್ಕಾಗತ್ತೆ, ಮನೇನ ಹೇಗೆ ಪ್ರೊಟೆಕ್ಟ್ ಮಾಡಕ್ಕಾಗತ್ತೆ, ಆ ತರ ಚೆನ್ನಾಗಿ ಅವರು ಬಿಲ್ಡ್ ಮಾಡಿರ್ತಾರೆ ಮನೇನ ಈ ಕಾಲದಲ್ಲಿ. ಆದ್ರೆ ಬಟ್ ಹಳೆ ಕಾಲದಲ್ಲಿ ಕಟ್ಟಿರುವ ಮನೆ ಎಲ್ಲದೂ ಕೂಡ ಭೂಮಿಯಲ್ಲಿ ಸೇರಿ ಎಲ್ಲದೂ ಕೂಡ ಕೊಲಾಪ್ಸ್ ಆಗ್ಬಿಡತ್ತೆ ಅಂತಾನು ಕೂಡ ಗೌರ್ಮೆಂಟ್ ಇದ್ದವರು ಹೇಳ್ತಾ ಇದ್ದಾರೆ. ಅದು ಇಷ್ಟೊಂದು ದೊಡ್ಡ ಅರ್ತ್ ಕ್ವಾಕ್ ಬರುವ ಕಾರಣದಿಂದ. ಸೊ ಜಪಾನ್ ಅಲ್ಲಿ ಅರ್ತ್ ಕ್ವಾಕ್ ಜೊತೆ ಸೇರಿ ಸುನಾಮಿನೂ ಕೂಡ ಬರುತ್ತೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಸೊ ಸುನಾಮಿ ಬಂದ್ರು ಕೂಡ ಎಷ್ಟು ಹೈಟಿಗೆ ಸುನಾಮಿ ಬರುತ್ತಂತ ಅಂದ್ರೆ 70 ಮೀಟರ್ ಹೈಟಿಗೆ ಸುನಾಮಿ ಬರುತ್ತೆ ಅಂತಾನು ಕೂಡ ಜಪಾನ್ ಅಲ್ಲಿರುವ ಗೌರ್ಮೆಂಟ್ ಇದ್ದವರು ಹೇಳ್ತಾ ಇದ್ದಾರೆ. ಮತ್ತೆ ಸಿಟಿ ಬಿಲ್ಡಿಂಗ್ ಎಲ್ಲದೂ ಕೂಡ ಡ್ಯಾಮೇಜ್ ಆಗಕ್ಕೆ ತುಂಬಾನೇ ಚಾನ್ಸಸ್ ಇದೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಏನಂತ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಸೊ ಈ ತರ ಒಂದು ಅರ್ತ್ ಕ್ವಾಕ್ ಬರುವ ಕಾರಣದಿಂದ ಖಂಡಿತ ತುಂಬಾ ಜನರು ಕೂಡ ಸಾಯ್ತಾರೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಸೊ ಎಷ್ಟು ಜನರು ಸಾಯ್ಬೋದು ಅಂತಾನು ಕೂಡ ಅಲ್ಲಿರುವ ಗೌರ್ಮೆಂಟ್ ಇದ್ದವರು ಅನೌನ್ಸ್ ಮಾಡಿದ್ದಾರೆ. ಎಷ್ಟು ಜನರು ಅಂತ ಅಂದ್ರೆ 3 ಲಕ್ಷಕ್ಕೂ ಮೇಲ್ಗಡೆ ಇರುವ ಜನರು ಕೂಡ ಸಾಯಕ್ಕೆ ತುಂಬಾನೇ ಚಾನ್ಸಸ್ ಇದೆ ಈ ಒಂದು ಅರ್ತ್ ಕ್ವಾಕ್ ಇಂದ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಹಾಗಂತಂದ್ರೆ ಎಷ್ಟು ದೊಡ್ಡ ಭಯಂಕರವಾದ ಅರ್ತ್ ಕ್ವಾಕ್ ಜಪಾನ್ ಅಲ್ಲಿ ಬರ್ಬೋದು ಅಂತ ನಾವೇ ಎಕ್ಸ್ಪೆಕ್ಟೇಷನ್ ಖಂಡಿತ ಮಾಡ್ಕೊಬಹುದು. ಸೊ ಈ ತರ ಒಂದು ತುಂಬಾ ದೊಡ್ಡ ಅರ್ತ್ ಕ್ವಾಕ್ ಬರುವ ಕಾರಣದಿಂದ ಖಂಡಿತ ಜಪಾನು ಫುಲ್ ಲಾಸ್ ಅಲ್ಲಿ ಹೋಗತ್ತೆ. ಮತ್ತೆ ದುಡ್ಡಲ್ಲೂ ಕೂಡ ತುಂಬಾ ಲಾಸ್ ಆಗತ್ತೆ. ಮತ್ತೆ ಅವ್ರ ಪ್ರಾಡಕ್ಟ್ಸ್ ಮತ್ತೆ ಅಲ್ಲಿರುವ ಕಂಪನೀಸ್ ಮತ್ತೆ ಊರಿಂದ ಬೇರೆ ಊರಿಗೆ ಹೋಗುವ ಯಾವುದೇ ರೀತಿಯಾದ ಒಂದು ಪ್ರಾಡಕ್ಟ್ಸ್ ಎಲ್ಲದೂ ಕೂಡ ಬೇರೆ ಊರಿಗೆ ಕೂಡ ಹೋಗೋದಿಲ್ಲ. ಆ ತರ ತುಂಬಾನೇ ಲಾಸ್ ಆಗುತ್ತದೆ ಜಪಾನಿಗೆ. ಮತ್ತೆ ಬೇರೆ ಕಂಟ್ರೀಸ್ ಕೂಡ ಲಾಸ್ ಆಗಕ್ಕೆ ತುಂಬಾನೇ ಚಾನ್ಸಸ್ ಇದೆ ಅಂತಾನು ಕೂಡ ಜಪಾನಿನ ಗೌರ್ಮೆಂಟ್ ಇದ್ದವರು ಹೇಳ್ತಾ ಇದ್ದಾರೆ. ಸೊ ಜಪಾನ್ ಅಲ್ಲಿ ಈ ತರ ಒಂದು ಅರ್ತ್ ಕ್ವಾಕ್ 2011 ಅಲ್ಲಿ ಭಯಂಕರ ತುಂಬಾ ದೊಡ್ಡ ಅರ್ತ್ ಕ್ವಾಕ್ ಬಂದು ಎಷ್ಟೋ ಜನರು ಕೂಡ ಆ ಒಂದು ಅರ್ತ್ ಕ್ವಾಕ್ ಅಲ್ಲಿ ಮತ್ತೆ ಆ ಒಂದು ಸುನಾಮಿಯಲ್ಲಿ ಎಷ್ಟೋ ಜನರು ಕೂಡ ಸತ್ತೋಗಿದ್ದಾರೆ. ಮತ್ತೆ ಇವಾಗ ಆ ತರ ಒಂದು ಸುನಾಮಿ, ಆ ತರ ಒಂದು ಅರ್ತ್ ಕ್ವಾಕ್ ಈ ಒಂದು 30 ವರ್ಷದ ಒಳಗಡೆ ಬರುತ್ತೆ ಅಂತಾನು ಕೂಡ ಗೌರ್ಮೆಂಟ್ ಇದ್ದವರು ಹೇಳ್ತಾ ಇದ್ದಾರೆ. ಅದು ಸಾಧಾರಣವಾಗಿಲ್ಲ, ಭಯಂಕರವಾದ ಅರ್ತ್ ಕ್ವಾಕ್ ಬರುತ್ತೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಅಲ್ಲಿರುವ ಗೌರ್ಮೆಂಟ್ ಇದ್ದವರೇ ಹೇಳ್ತಾ ಇದ್ದಾರೆ. ಸೊ ಜಪಾನ್ ಅಲ್ಲಿ ಅರ್ತ್ ಕ್ವಾಕ್ ಬಂದ ಮೇಲೆ ಎಷ್ಟು ಕೋಟಿ ಲಾಸ್ ಆಗತ್ತಂತ ಅಂದ್ರೆ ಜಪಾನಿಗೆ ಸುಮಾರು 17 ಲಕ್ಷ ಕೋಟಿ ಜಪಾನಿಗೆ ಲಾಸ್ ಆಗತ್ತೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ ಜಪಾನಿನ ಗೌರ್ಮೆಂಟ್ ಇದ್ದವರು. ಸೊ ಗೌರ್ಮೆಂಟ್ ಹೇಳ್ತಾ ಇದ್ದಾರೆ, ಎಲ್ಲರೂ ಕೂಡ ರಿಸರ್ಚ್ ಮಾಡ್ಬಿಟ್ಟು ಗೌರ್ಮೆಂಟ್ ಇದ್ದವ್ರೆ ಈ ತರ ಅದು ಓಪನ್ ಆಗಿ ಹೇಳ್ತಾ ಇದ್ದಾರೆ ಜನರಿಗೆ. ಹಾಗಂತ ಅಂದ್ರೆ ಜನರಿನ ಮನಸ್ಸು ಎಷ್ಟೊಂದು ದುಃಖವಾಗಿರತ್ತೆ ಅಲ್ವಾ. ಸೊ ಹೇಳ್ಬೇಕು ಅಂತಂದ್ರೆ ನಾರ್ಮಲ್ ಆಗಿ ಜಪಾನ್ ಅಲ್ಲಿ ಆಲ್ಮೋಸ್ಟ್ಲಿ ಅರ್ತ್ ಕ್ವಾಕ್ ಅವಾಗವಾಗ ಬಂದು ಹೋಗುವ ಕಾರಣದಿಂದ ಇದು ಅವರಿಗೆ ಇನ್ನು ಚೂರು ಜಾಸ್ತಿ ಬರಕ್ ಕಾರಣದಿಂದ ಚೂರು ಭಯ ಉಂಟಾಗತ್ತೆ ಅಲ್ಲಿರುವ ಜನರಿಗೆ ಅಂತಾನು ಕೂಡ ನಾನು ಅನ್ಕೊಂಡಿರ್ತೀನಿ. ಖಂಡಿತ ಭಯಂಕರವಾದ ಅರ್ತ್ ಕ್ವಾಕ್ ಬರುತ್ತೆ ಅಂತಾನು ಕೂಡ ಗೌರ್ಮೆಂಟ್ ಇದ್ದವರು ಹೇಳಿದ್ದಾರೆ ಜನರಿಗೆ. ಸೊ ಈ ಒಂದು ನ್ಯೂಸ್ ಎಲ್ಲಾ ಕಡೆನೂ ಕೂಡ ಹರಡ್ತಾ ಇದೆ. ಸೊ ಜಪಾನ್ ಅಲ್ಲಿ ಅರ್ತ್ ಕ್ವಾಕ್ ಬರುತ್ತೆ ಅಂತ. ಸೊ ಅರ್ತ್ ಕ್ವಾಕ್ ಬರುವ ಕಾರಣದಿಂದ ಮತ್ತೆ ಸುನಾಮಿ ಬರುವ ಕಾರಣದಿಂದ ನೀರಲ್ಲಿರುವ ಫಿಶ್, ನೀರಲ್ಲಿರುವ ಎಲ್ಲಾ ತರ ಅನಿಮಲ್ಸ್ಗೂ ಕೂಡ ತುಂಬಾನೇ ಪ್ರಾಬ್ಲಮ್ ಆಗತ್ತೆ. ತುಂಬಾ ಅನಿಮಲ್ಸ್ ಕೂಡ ಸಾಯತ್ತೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಯಾಕಂತ ಅಂದ್ರೆ ಇಷ್ಟೊಂದು ದೊಡ್ಡ ಸುನಾಮಿ ಮತ್ತೆ ಇಷ್ಟೊಂದು ದೊಡ್ಡ ಅರ್ತ್ ಕ್ವಾಕ್ ಬರುವ ಕಾರಣದಿಂದ. ಸೊ ಅದು 30 ವರ್ಷದ ಒಳಗಡೆನೆ ಖಂಡಿತ ಬಂದೇ ಬರುತ್ತೆ ಅಂತಾನು ಕೂಡ ಗೌರ್ಮೆಂಟ್ ಇದ್ದವರು ಹೇಳ್ತಾ ಇದ್ದಾರೆ. ಸೊ ಅದ್ ಏನಾಗತ್ತೋ ಗೊತ್ತಿಲ್ಲ. ಖಂಡಿತ ಜಪಾನಿಗೋಸ್ಕರ ನಾವೆಲ್ಲರೂ ಕೂಡ ಪ್ರೇ ಮಾಡೋಣ. ಆತರ ಯಾವುದೇ ರೀತಿಯಾದ ಒಂದು ನೆಗೆಟಿವ್ ಘಟನೆ ಜಪಾನಿಗೆ, ತುಂಬಾ ದೊಡ್ಡ ನೆಗೆಟಿವ್ ಘಟನೆ ಮತ್ತೆ ಸಣ್ಣ ನೆಗೆಟಿವ್ ಘಟನೆ ಯಾವುದು ಕೂಡ ನಡಿಬಾರ್ದು ಅಂತ ನಾವೆಲ್ಲರೂ ಕೂಡ ಪ್ರೇ ಮಾಡೋಣ. ಸೊ ನಾವು ಪ್ರೇ ಮಾಡಿದ್ರೆ ಮಾತ್ರ
ಜಪಾನ್ನ ಕಾಪಾಡಕ್ಕಾಗತ್ತೆ, ಮತ್ತೆ ಇಡೀ ಪ್ರಪಂಚದಲ್ಲಿರುವ ಎಲ್ಲಾ ಜನರು ಕೂಡ ಸುಖವಾಗಿರಕ್ಕಾಗತ್ತೆ. ಸೊ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಅಂತೂ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಅಂಡ್ ಗೈಸ್, ನಾಳೆ ಒಂದು ಇನ್ಫಾರ್ಮೇಶನ್ ಜೊತೆ ಬರ್ತೀನಿ. ಬಾಯ್ ಗೈಸ್, ಟೇಕ್ ಕೇರ್.